ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಯಾವನಪ್ಪ ಯಾರು ಇವನಪ್ಪ ಯಾವ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಯಾವ ಪಂಚಮುಖದ ಪರಮೇಶ್ವರನ ಅಚ್ಚುಮೆಚ್ಚಿನ ಕಂದನಾಗಿರುವಂತ ಯಾವನಪ್ಪ ಇವ್ರು ಯಾರು ಇವನಪ್ಪ ಯಾವ ಏಳು ಯುಗದೊಳಗ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಕ್ಷದನ್ನು ನಾ ಮಾಡಬಾರದು ಪಡೆದು ಬಂದು ಕೈಲಾಸವನ್ನು ಬಿಟ್ಟು ಮತ್ತೆ ಲೋಕಕ್ಕೆ ಬಂದು ಹೌದಾ ಯಾವ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಬಂದು ಕಲ್ಲಿನ ಗತಿಗಳನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ಕೋಲಗ ಇಲ್ಲದೆ ಅಂತರಡೇರೆ ಹೊಡೆದು ಹಾಸನಕ್ಕೆ ಕುಂತಿರುವಂತ ಯಾವನಪ್ಪ ಯಾರು ನಿಮ್ಮಪ್ಪ ಯಾವ ಯೋಗಿನಾದ ಮೋಕ್ಷಿತೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಮಗಳನ್ನು ಅರ್ಪಿಸುತ್ತ ಯಾವನಪ್ಪ ಮೋಕ್ಷದನ್ನು ಅಚ್ಚುಮೆಚ್ಚಿನ ಕಂದನಾಗಿರುವಂತಹ ಇವ್ರು ಯಾರು ಇವ ನಾತ್ಯಪುತ್ತ ಗ್ರಾಮದ ಜಬಗೊಂಡ ಗೌಡ ಕಣಬಾಯಿ ದಂಪತಿಗಳ ಉದರದ ಜನಿಸಿ ಬಂದು ಹುಟ್ಟಿ ಬಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತಹ ಯಾವನಪ್ಪ ಯಾರು ಇವನಪ್ಪ ಯಾವ ಮಾಯದ ಮಗ ಮಾಧುಲಿಂಗೇಶ್ವರಿಗೆ ಸಂಧಿಗೆ ವಂದಿಸುತ್ತ ಅದೇ ತರನಾಗಿ ಬೇರಣ ಯಾವನಪ್ಪ ಹರಿವ ಹಾವಿನ ಗಂಡ ಉರಿವಿ ಕೆಚ್ಚನ ಗಂಡ ಉರಮಾರಿ ದೇವರ ಉಗ್ಗರು ಮಾರಿ ದೇವರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಭಕ್ತರ ಭಕ್ತರಿಗೆ ಮೆಚ್ಚಿ ಇಂಬವಾಗಿ ವಾಸ ಮಾಡಿ ಕುಂತಿರುವಂತ ಯಾವನ ತಂದೆ ಯಾರು ಇವನ ತಂದೆ ಯಾವ ವೀರ ಶೂರ ಮಲ್ಕಾರ ಸಿದ್ದೇಶ್ವರ ಪದಕ್ಕೂ ಒಂದು ಸರಿ ಹಣಿಮಣಿಯುತ್ತ ಅದಕ್ಕೆ ಬೀರು ಏನಾಯ್ತವ ಇವತ್ತ ನಮ್ಮ ಅಜ್ಞಾನದ ಕತ್ತಲು ಒಡೆದೊಡಿಸಿ ಜ್ಞಾನದ ಬೆಳಕಿಗೆ ಹಚ್ಚಿ ಕಾಟ ಇತ್ತಿದ್ದನ್ನು ಬಂಗಾರ ಗುಡ್ಡ ಮಾಡಿ ಮುಗಲತ್ತರಕ್ಕೆ ಬೆಳೆಸಿರುವಂತ ಯಾವನ ಗುರು ಗುರು ಯಾವ ಮಣಿಮಿ ಮದಗೊಂಡೇಶ್ವರ ಪದಕ್ಕೂ ಒಂದು ಸರಿ ಹಣಿಮಣಿಯುತ್ತ ಇವತ್ತ ಒಂದ ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಅವನ ತಂದೆ ತಂದೆ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದಿರುವಂತಹ ಒಂದ ಈ ಜಾತ್ರೆಗೆ ಕಾರ್ಯಕರ್ತನಾಗಿರುವಂತ ಯಾವ ಇದೇ ಚಿಕ್ಕೋಡಿ ತಾಲೂಕ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ನೇಜ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಇಂಬವಾಗಿ ವಾಸ ಮಾಡಿ ಕುಂತಿರುವಂತ ಅವನ ತಂದೆ ತಂದೆ ಹಾಲಮರಡಿ ಸಿದ್ದೇಶ್ವರ ಪಾದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ವೀರಣ್ಣ ಇವತ್ತೊಂದು ಹಾಲ ಸಿದ್ದೇಶ್ವರ ಜಾತ್ರೆನ ಹಮ್ಮಿಕೊಂಡು ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಬಹಳ ವಿಚಾರ ಮಾಡಿ ಇವತ್ತು ರಾತ್ರಿ ಹಿಂಗೆ ಕಳಿಬಾರ್ದ ತಿಳ್ಕೊಂಡು ಏನು ಮಾಡ್ಯಾರು ಇಲ್ಲಿ ಎರಡು ಡೊಳ್ಳಿನ ಮ್ಯಾಗಳ ತಮ್ಮ ಊರಿ ಬರಮಾಡಿಕೊಂಡಾರ ಕಲಾ ಸಂಘಗಳು ಕಲಾವಿನ ಸಂಘ ಯಾವ್ಯಾವ ಇಲ್ಲಿ ತನ ಸೇವಾ ಸಲ್ಲಿಸಿರುವಂತ ಒಂದು ಅಫಜಲ್ಪುರ ಗ್ರಾಮದ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮದೇ ಯಾವ ವಿಜಯಪುರ ಜಿಲ್ಲಾ ಮುದ್ದೇಬಿಹಾಳ ತಾಲೂಕಿನ ಸುಕ್ಷೇತ್ರ ಹಡಲಗೇರಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದೊಂದು ಹಿಂಗ್ ನಮ್ಮ ಸಂಘ ಹಿಂಗ ಎರಡು ಡೊಳ್ಳಿನ ಮ್ಯಾಲ ತಮ್ಮ ಊರಿ ಬರಮಾಡಿಕೊಂಡಾರ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಭಾಷಾಡುವಂತ ವಾದ್ಯಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಲೋಪದೋಷಗಳಾಗುತ್ತಾವ ಏನ್ ಪುಕಟಿ ಕಡೆ ಬಂದಿರುವ ಲೋಪದೋಷ ಅಲಕ್ಕ ಯಾಕ 10-15 ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾರ ಕಮಿಟಿ ತಪ್ಪಾಕ ಮೊಮ್ಮಗ ನಾವು ರೊಕ್ಕ ತಗೊಂಡ್ ರೊಡ ಆಗ್ಬಾರ್ದು ಯಾಕವು ಬೇರಣ್ಣ ಅವು 10-16 ಸಾವಿರ ರೂಪಾಯಿ ನನಗೆ ಅಟ್ಟೆ ಕೊಡ್ತಾರ ನಿಮ್ಮ ಹಣಾರ ಹಣ ಕೊಟ್ಟಾರ ನಮಗೇನ್ ಕೊಟ್ಟಿಲ್ಲ ಅವರು ನಿನಗ್ ಕೊಟ್ಟಿಲ್ಲ ಇಲ್ಲ ನಿನಗೊಂದು ಮಾತು ಹೇಳುದಲ್ಲ ಏನ್ ಹೇಳ್ಬೇಕಂತ ಮಾಡಿವ ಎಷ್ಟು ಅವಸರ ಯಾಕೆ ಮಾತಾಡಬೇಕಾಗ್ಯಾವ ಯಾಕೆ ಮಾತಾಡ್ಬೇಕಾಗ್ಯದ ಇನ್ನೇ ಕಾಕಾರ ಹೇಳಿದ್ರ ಅವ್ರ ಮಾತು ಕಡಿಮೆ ಆಗ್ಬೇಕು 5,000 ರೂಪಾಯಿ ಒಂದು ಹಾಡಬೇಕು ಇಲ್ಲಿ ಸ್ವಲ್ಪ ಮಾರ್ಗ ಕಡಿಮೆ ಆಗ್ರಿ ಯಾಕಪ್ಪ ನಿಮ್ಮಂಗ ಮಾರ್ಗ ನಾವು ಹಾಡ್ತೇವ ಅಂದ್ರ ಅವ್ರು ಬರಬರಿ ಅವ್ರದು ಹೌದಿಲ್ಲ ಕರೆಕ್ಟ್ ಅದ ಯಾಕಂದ್ರ ಒಂದು ಪದ್ಧತಿ ಅದ ಹೌದಿಲ್ಲ ನಮ್ಮದು ಎಣ್ಣ ಗಂಡ ಅಲ್ಲ ನಮ್ಮದು ಮಾರ್ಗ ಎನ್ನ ಸಂದ ಕ್ಯಾಲಿ ಬಿಡ್ತೇವ್ರೆ ಮಾರ್ಗ ಬಿಡಲ್ಲ ಅವ್ರು ಮಾರ್ಗ ಬಿಡುವ ಅಂತೇಳಿ ಅದ್ರೊಳಗ ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಹೇಳ್ಯಾರ ಕಡಿಮೆ ಮಾಡಂತ ಹೇಳ್ಯಾರ ಹೌದಿಲ್ಲ ಇರ್ಲಿ ವೀರಣ್ಣ ಇವತ್ತು ಎಡ್ಡು ಮೇಲಿನಲ್ಲಿ ಏನೇ ತಪ್ಪಾದ್ರೂ ಕೂಡ ತಪ್ಪನಂದ ಬಾಜುವತ್ತಿ ಒಪ್ಪನಂದ ಸ್ವೀಕಾರ ಮಾಡಿ ನಿನ್ನ ಮಾತಿಗೆ ಮಾತು ಕೊಡಕ್ ಟೈಮ್ ಇಲ್ಲ ನೋಡ್ಬೇಡಿ ಹೌದಿಲ್ಲ ಇವತ್ತೇನೇ ತಪ್ಪಾದ್ರೂ ಕೂಡ ತಪ್ಪನದ ಬಾಜುವತ್ತಿ ಒಪ್ಪನದ ಸ್ವೀಕಾರ ಮಾಡಿ ಒತ್ತು ಏರುತ್ತನ ಕಾರ್ಯಕ್ರಮ ಕೇಳಿ ಮುಂಜಾನೆ ತುಂಬ್ರಿಂದ ಆಶೀರ್ವಾದ ಮಾಡಿ ನಮ್ಮೂರಿ ನಮಗ್ ಕಳಿಸಿ ಕೊಡ್ತೀರ ತಿಳ್ಕೊಂಡ ಕೂಡದ ಇರಲಿ ಶರ್ನಾರ್ಥಿ ಹೇಳುತ್ತಾ ಈಗ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಈಗಾಗಲೇ ಸರ್ಜೋಡೆ ಕಲಾವಿದರು ಆ ಪಾಳೆ ಮುಗಿಸಿ ಅವ್ರು ಪಾಳೆದ ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳ್ಯಾರ ಪಾಳೆದಾಗ ಮಾತಾ ಇವತ್ತು ಸಭಾ ಬಹಳ ಚಂದ ಕೂಡ್ಯಾರ ಕಾರ್ಯಕ್ರಮ ಹೆಂಗಾಗಬೇಕಪ್ಪ ಅಂತ ಕೇಳಿದ್ರ ಹೆಂಗಬೇಕು ನಿಷೇಧವಾಗ ನಾಯಿ ಕುಣ್ಣಿ ತಿನ್ನಂಗ ಆಗಬೇಡದು ಅಂದ್ರ ಅವ್ರು ಹೌದಾ ನಿಷೇಧ ನಾಯಿ ಕುಣ್ಣಿ ಮರಿ ತಿನ್ನಂಗ ಆಗಬೇಕು ಹೌದಾ ನಿಷೇಧದಾಗ
ವಾಕ್ಯ ಆಗಬಾರ್ದು ನಿಷೇಧ ನಾಯಿ ಕುಣ್ಣಿ ತಿಂದಂಗ ಡೊಳ್ಳಿನ ಪದ ಆಗಬಾರ್ದು ಅಂದ್ರ ಹೌದಾ ಮಹಾರಾಜರು ಹೇಳಿದ್ರು ಬೀರಣ್ಣ ಹಾ ಒಂದು ಮಾತು ಹೇಳೋದಲ್ಲ ಏನ್ ಹೇಳ್ಬೇಕಂತ ಮಾಡ್ರಿವಾ ನಿಷೇಧದಾಗ ಹೋಗಿ ನಾಯಿ ಕುಣ್ಣಿ ಯಾರು ತಿಂದಿರ್ತಾರ ನೋಡು ಅವ್ರಿಗೆ ಅಟ್ಟೆ ನೆನಪಾಗ್ತದ ಅವ್ರಿಗೆ ಅಷ್ಟೇ ಆ ಜೋಗ್ಸ ಪದ ಯಾಕಪ್ಪ ಅಂದ್ರ ಆ ಕತ್ತಿ ನೆನಪಾಗುತ್ತ ಹಾ ನಾಯಕರು ನಿಷೇಧ ತಿಂದವ್ರಿಗೆ ಹಾ ಹಾ ಹೌದಿಲ್ಲ ಹೇಳಿದ್ರ ಅವ್ರು ಕರೆಕ್ಟ್ ಅದ ಹಾ ಹೇಳು ಮಾತು ಹೇಳ್ಬೇಕು ಹೌದು ಹೇಳುವಂತ ಮಾತು ಹೇಳ್ಬೇಕಾಗ್ಯದ ಇಲ್ಲಿ ನಿಷೇಧದಾಗ ನಾಯಿ ಕುಣ್ಣಿ ತಿನ್ನಂಗಂದ್ರ ನೀವು ಕುಡ್ದಿರಲ್ಲ ನಾವು ಕುಡ್ದಿರಲ್ಲ ಹೌದಾ ನಿಷೇಧ ಹೆಂಗ ಪದ ಹಾಡ್ಬೇಕು ಹೆಂಗ್ ಹೇಳ್ಬೇಕು ಮತ್ತೆ ಹೌದಿಲ್ಲ ಹಾ ಬೀರಣ್ಣ ಹಾ ಒಂದು ಮಾತು ಹೇಳುದಲ್ಲ ಏನ್ ಹೇಳ್ಬೇಕಂತ ಮಾಡ್ರಿ ಮಾತ ಅವ್ರೆಲ್ಲಾ ಪಾಳೆ ಮುಗಿಸಿ ಪಾಳೆ ಮುಗಿಸಿ ಎದ್ದು ಹೋಗುವಂತ ಸಂದರ್ಭದೊಳಗ ಕಮಿಟಿ ಅವ್ರು ಹೇಳಿದ್ರು ವಿಷಯ ಇಡೋಣ ಅವ್ರ ವಿಷಯ ಬಹಳ ಚಂದ ಇಟ್ರು ಏನಿಟ್ಟಾರೆ ವಿಷಯ ಪರಮಾತ್ಮ ಎಚ್ಚದರೋ ಏನು ಪಾರ್ವತಿ ಎಚ್ಚದಳತ್ ನೋಡ್ರಿ ಹೌದಾ ಶಿವ ಮತ್ತು ಶಕ್ತಿ ಶಿವ ಮತ್ತು ಶಕ್ತಿ ವಿಷಯ ಇಟ್ರು ಇಟ್ಟು ನಾವ ಹಿಡ್ಕೊಂಡು ಬಿಡವ್ರ ದೇವಿ ಹೌದಾ ನೀವ ಹಿಡ್ಕೊಂಡ್ರ ಅವ್ರು ಹಿಡ್ಕೊಂಡು ಹಾ ಹಾ ಏನ್ ಹಿಡ್ಕೊಂಡಾರಿವಾ ನಮಗ ಪರಮಾತ್ಮ ಶಿವ ಅನ್ನ ಬಹಳ ಶ್ರೇಷ್ಠ ಅದನ ಆಚೆ ಕಡೆ ಶಕ್ತಿ ಪಾರ್ಟಿ ಅವ್ರು ಬಂದಾರ ಅವ್ರ ಶಕ್ತಿ ಬಂದಾಳ ಹೌದಾ ಅವ್ರ ಮುಂದಿನ ಪಳಕ ಯಾವ ಶಕ್ತಿದಿಂದ ಯಾವ ಗಂಡು ಮಕ್ಕಳಿಗೆ ಹೌದಾ ಎಲ್ಲಿ ಹೆಚ್ಚಾಗ್ಯಾರ ಅನ್ನೋದು ಹೇಳ್ತಾರ ಅಂದ್ರ ಅವ್ರು ಹೇಳ್ಯಾರ ಅವರು ಹೌದಿಲ್ಲ ಹಾ ಕರೆಕ್ಟ್ ಅದ ಹೌದಾ ಯಾಕೆ ನಿನಗ್ ಶಕ್ತಿ ಹಿಡ್ಕೊಂಡೆಪ್ಪ ನಿನಗೆ ಬೆಳಸಕ್ಕೆ ಬರ್ತಿದ್ದಿಲ್ಲ ಅದ ಹೌದಾ ಶಕ್ತಿ ಬೆಳೆಸ್ಲಕ್ಕೆ ಬರ್ಲಲ್ಲ ಅವ್ರಿಗೆ ಯಾಕಂದ್ರ ಹಾ ಇಲ್ಲಿ ಒಂದ್ ಹೆಣ್ಮಕ್ಳ ಮೇಲೆ ಒಂದ್ ಗಂಡ ಮಕ್ಳ ಮೇಲೆ ಇಟ್ಟು ಮಾಡಕ್ಕ ಆ ಶಿವನ ಗಣಮಗದಿ ನಾ ಶಿವನ ಹಿಡ್ಕೋತೀನಿ ಅಂತ ಹಂಗಲ್ಲ ಹಂಗಿಲ್ಲದು ವಿಷಯ ಯಾವಾಗ ಬರ್ತದ ಅದ್ರ ಹಿಡಿಬೇಕಾಗ್ಯಾರ ಹೌದಾ ಹೌದಿಲ್ಲ ಹಾ ನೀ ಶಕ್ತಿ ಹಿಡ್ಕೊಂಡಿದ್ಯಪ್ಪ ಅಂದ್ರೆ ಹೆಣ್ಮಕ್ಳ ಕಂಪನಿ ನಿನ್ ಬೆಳ್ಸಕ್ ಆಗಲ್ಲ ಬರಂಗಿಲ್ಲದು ನೀ ಶಿವನ್ ಹಿಡ್ಕೊಂಡಿ ನನ್ನ ಶಕ್ತಿ ಬಿಟ್ಟಿರಿ ಹಾ ಏನೋ ಒಂದ್ ಮಾತು ಹೇಳೋದದ ಏನ್ ಹೇಳ್ಬೇಕಂತ ಮಾಡ್ರಿ ಮಾತ ಹೆಂಗ ವಿಷಯ ಪಾಯ ಹಾಕುದ ಹೆಂಗ್ರಿ ಒಪ್ಪಾಯ ಬೀರಣ್ಣ ಹಾ ಮೊಟ್ಟ ಮೊದಲಿಗೆ ನಡೆದಾಡುವಂತ ಭೂಮಿ ತಾಯಿ ಅನ್ನದ ಹೌದು ಭೂಮಿ ತಾಯಿ ಹೆಣ್ಣದ ಉಣ್ಣುವಂತ ಅನ್ನದಾನೇಶ್ವರಿ ಅನ್ನ ಆಹಾ ಹೆಣ್ಣದ ಹೌದಾ ಕುಡಿಯುವಂತ ಗಂಗಾ ಮತ್ತೆ ನೀರ ಹೆಣ್ಣದ ನೀರ್ ಹೆಣ್ಣದ ಜಗತ್ತದೊಳಗ ಹಾ ನಡೆದಿದ್ದ ಎದರ್ಲಿತ್ತ ಎದರ್ದಿದ್ರಿವ ಹೆಣ್ಣಿನಿಂದ ಉಣ್ಣುವಂತದು ನಡೆಯುವಂತದು ಕುಡಿಯುವಂತದು ಹೆಣ್ಣದ ಹೌದು ಹೌದು ಹೌದಿಲ್ಲ ಹೌದಾ ನಿಮಗ ಸಂಕ್ಷಿಪ್ನಾಗ ಒಂದೇ ಮಾತು ಹೇಳುದದ ಆಹಾ ಆ ಜಗತ್ತಕ್ಕೆ ಜಗದ್ಗುರು ಅದಾನ ಜಗತ್ತಿಗೆ ಜಗದ್ಗುರು ಅದಾನ ಯಾರು ಭಗವಂತ ಹೌದು ಹೌದು ಭಗವಂತ ಹೌದಿಲ್ಲ ಹಾ ಸೃಷ್ಟಿ ಆಳುವಂತ ಭಗವಂತ ಆಹಾ ಪಾರ್ವತಿನ ತೊಡಿ ಮೇಲೆ ಕುಂದರ್ಸ್ಕೊಂಡ ಗಂಗಾ ಮಾತೆನ ತೆರಿ ಮೇಲೆ ಕುಂದರ್ಸ್ಕೊಂಡ ಹೌದಾ ಒಂದು ಮಾತು ಹೇಳೋದಲ್ಲ ಏನ್ರಿ ಮಾತ ನನ್ನ ತಾಯಿ ಆದಿಶಕ್ತಿ ಶಕ್ತಿ ಜಗತ್ತದೊಳಗ ಶ್ರೇಷ್ಠ ಅಂದ್ರೆ ನಿನ್ನ ಸೃಷ್ಟಿಕರ್ತ ಭಗವಂತ ಪರಮಾತ್ಮ ಗಂಗಾ ಮಾತೆನ ತಲೆ ಮೇಲೆ ಹೊತ್ತುಕೊಂಡಾನ ನಮ್ಮವು ಜಗತ್ತದೊಳಗ ಶ್ರೇಷ್ಠದಳ ಇದು ಒಂದೇ ಮಾತು ನಿನ್ನ ಪಾಯ ಇದು ಮೊದಲ ಪಾಯ ನೀ ಮುಂದಿನ ಸಂಧಿಗೆ ತಂದೆ ಬೆಳೆಸೋರದಿರಿ ತಂದೆ ಬೆಳೆಸೋರದಿರಿ ಗಂಗಾ ಮಾತೆನ ತೊಡಿ ಮೇಲೆ ಯಾಕೆ ಕುಂದರ್ಸ್ಕೊಂಡಿರಿ ತಲೆ ಮೇಲೆ ಯಾಕೆ ಕುಂದರ್ಸ್ಕೊಂಡ್ರಿ ಪಾರ್ವತ ದೇವಿ ತೊಡಿ ಮೇಲೆ ಯಾಕೆ ಕುಂದರ್ಸ್ಕೊಂಡಿರಿ ಅಟ್ಟೆ ಹೇಳೋದ ಈ ವಿಷಯ ಬಿಡುಗಡೆ ಮಾಡಿ ನಿಮ್ಮ ಅಪ್ಪನ ಬೆಳೆಸ್ರಿ ಇದು ವಿಷಯ ಬಿಡುಗಡೆ ಮಾಡಿದ ನಿಮ್ಮ ಅಪ್ಪನ ತರೋದಿಲ್ಲಿ ಕೊಡ್ಲಿಕ್ಕೆ ಮಸ್ತಾರ ಬರೀ ನಾನು ಶಿವ ಶ್ರೇಷ್ಠ ಹಂಗಲ್ಲ ಹಿಡ್ಕೊಂಡ್ರ ಅಲ್ಲದು ಬರೀ ಹಿಡ್ಕೊಳ್ದಲ್ಲದು ಬೆಳೆಸಬೇಕಲ್ಲ ಬೆಳೆಸೋದಲ್ಲ ಹೌದಿಲ್ಲ ಈ ವಿಷಯದೊಳಗ ಪಾಲ್ತುಕ ವಿಷಯ ಬರೋದು ಬೇಡ ಒಂದು ಆಧ್ಯಾತ್ಮಕ ಹೆಣ್ಣ ಮಕ್ಕಳು ಕೂಡ್ಯಾರ ಗಂಡಸು ಮಕ್ಕಳು ಕೂಡ್ಯಾರ ಯಾರು ಮನಸ್ಸಿಗೆ ಪೆಟ್ಟಾಗಲಾರ್ದಂಗ ಇದ್ರ ಒಳಗ ವಿಷಯ ಚಿಲ್ಲರ ವಿಷಯ ಬರಬಾರ್ದು ಹೌದು ಹಂಗ ವಿಷಯ ಮಾತಾಡೋದದ ಮುಂದಿನ ಸಂದಿಗೆ ಸರ್ ಹೆಂಗ ಮಾತಾಡ್ತಾರ ಮಾತಾಡ್ಲಿವ ಏನ್ ನಾಯಿ ಮರಿ ತಿನ್ನಂಗ ಮಾಡ್ತಾರೋ ಏನ ಆಡಿನ ಮರಿ ತಿನ್ನಂಗ ಮಾಡ್ತಾರೋ ಅವ್ರಿಗೆ ಗೊತ್ತದ ಹೌದಿಲ್ಲ ಅವ್ರು ಮುಂದಿನ ಸಂದಿಗೆ ಹೆಂಗ ಬರ್ತಾರ ನೋಡ್ಕೊಂಡು ಈಗ ಬಹಳ ಮಾತಾಡುವಂತ ವಿಶೇಷ ಬೇಡ ನಾಲ್ಕು ನೋಡಿ ಚಾಲ ಹಾಡಿ ಸರ್ಜೋಡಿ ಕಲಾವಿದ್ರಿ ಪಾಳಿ ಓಕೆ